ಎಸ್ ಮೈ ಡಿಯರ್ ಟೀಚರ್ಸ್, ನಮ್ಮ DSERT ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಥವಾ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆದವರು ಮತ್ತೊಂದು ತಿದ್ದುಪಡಿ ಸುತ್ತೋಲೆಯನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ LBAಗೆ ಸಂಬಂಧಪಟ್ಟಂತೆ ಅಥವಾ ಪಾಠ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತಿದ್ದುಪಡಿಯನ್ನು ಮಾಡಿದ್ದಾರೆ. ನಾವು ಕೂಡ ಮೇಲ್ ಮಾಡ್ತೇವೆ, ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನಿದಾವ ಅನ್ನೋದಂತ ಅಂದಿದ್ದೇವೆ. ಅದಕ್ಕೆ ಎಲ್ಲರೂ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ ಕಾರಣಕ್ಕಾಗಿ ಕೆಲವು ತಿದ್ದುಪಡಿಯನ್ನು ಮಾಡಿ ಬಿಟ್ಟಿದ್ದಾರೆ ಸುತ್ತೋಲೆಯನ್ನ. 8/8/2025 ಬಂದುದು 11ನೇ ತಾರೀಕು ರೀ, ನಿನ್ನೆ ಬಂದಿದೆ ಇದು. ಓಕೆ, ರೈಟ್. ಏನಿದೆ ಅಂತ ನೋಡ್ರಿ, ವಿಷಯ 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಯನ್ನ ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಯತ್ನ ಸಾಧಿಸುತ್ತ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಉಲ್ಲೇಖನೂ ಕೂಡ ಕೊಟ್ಟಿದ್ದಾರೆ. ಅದು ಯಾವ ಕಚೇರಿ ಸುತ್ತೋಲೆ ಸಂಖ್ಯೆ ಅದನ್ನ ಹಾಕಿ ಆಮೇಲೆ ಏನ್ ಮಾಡ್ರಿ 25/7 ಮಾನ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ನಡೆದ ಸಭೆಯಲ್ಲಿ ಸೊ ಅವರ ಮಾರ್ಗದರ್ಶನದಂತೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಕೊಟ್ಟಿದೆ ಅಂದ್ರೆ 1ರಿಂದ 10ನೇ ತರಗತಿ ಕಲಿಕೆಯನ್ನು ಸಾಧಿಸಲು ಪ್ರತಿ ಪಾಠದ ವಿದ್ಯಾರ್ಥಿಗಳ ಕಲಿಕೆಯನ್ನ ನಂತರ ವಿದ್ಯಾರ್ಥಿ ಕಲಿಕೆಯನ್ನು ದೃಢೀಕರಿಸಲು ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟೆಯನ್ನು ಸಿದ್ಧಪಡಿಸಿ DSRT ವೆಬ್ಸೈಟ್ ನಲ್ಲಿ ಅಳವಡಿಸಲಾಗಿದೆ. ಹೌದು, ಪ್ರಶ್ನೆ ಕೋಟೆಯನ್ನ ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಸದರಿ ಪ್ರಶ್ನೆ ಕೋಟೆಯ ಬಳಕೆ, ಅನುಷ್ಠಾನ, ಮೇಲ್ವಿಚಾರಣೆ, ಅನುಪಾಲನೆ ಸಂಬಂಧ ಉಲ್ಲೇಖ 1ರ ಸುತ್ತೋಲೆಯ ಮೂಲಕ ಮಾರ್ಗದರ್ಶನ ನೀಡಲಾಗಿದೆ. ಹೆಂಗೆ ಅದನ್ನ ಬಳಕೆ ಮಾಡ್ಕೋಬೇಕು, ಅನುಷ್ಠಾನ ಹೆಂಗೆ ಮಾಡ್ಬೇಕು, ಅದಕ್ಕೆ ಮೇಲ್ವಿಚಾರಣೆ ಯಾರ್ಯಾರು ಮಾಡ್ಬೇಕಾಗತ್ತ ಮತ್ತು ಅನುಪಾಲನೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನ ತಿಳಿಸಿದ್ದಾರೆ ಅದರಲ್ಲಿ. ಓಕೆ, ಇನ್ನು ಮುಂದುವರೆದು ಉಲ್ಲೇಖ 2ರಂತೆ ಮಾನ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ನೀಡಿದ ಮಾರ್ಗದರ್ಶನದಂತೆ ಸುತ್ತೋಲೆಗೆ ಈ ಕೆಳಗಿನ ತಿದ್ದುಪಡಿಯನ್ನು ಮಾಡಿದ್ದಾರೆ. ಏನ್ ತಿದ್ದುಪಡಿ ಮಾಡಿದ್ದಾರೆ ನೋಡ್ರಿ. 1ನೇದು 1ರಿಂದ 5ನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನ 10 ಅಂಕಗಳಿಗೆ ಲಿಖಿತ ಅಂತ, 5 ಅಂಕಗಳಿಗೆ ಮೌಖಿಕ, ಒಟ್ಟು 15 ಅಂಕಗಳಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಅದರಲ್ಲಿ ಕೇವಲ ಅಬ್ಜೆಕ್ಟಿವ್ ಟೈಪ್ ಅಲ್ಲ, ಅಬ್ಜೆಕ್ಟಿವ್ ಟೈಪ್ ಪ್ಲಸ್ ಏನೋ ಎಕ್ಸ್ಪ್ಲನೇಷನ್ ಇರುವಂತಹ ಕ್ವಶನ್ಸ್ಗಳು ಇರಬೇಕು, ಲಾಂಗ್ ಆನ್ಸರ್ಸ್ ಕ್ವಶನ್ಸ್. ಓಕೆ, ಅಂತವು ಕೂಡ ಇರಬೇಕು. ಅದನ್ನ ಯೂನಿಟ್ ಟೆಸ್ಟ್ ಅಂತ ಅನ್ಕೊಂಡ್ರೆ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಅನ್ಕೊಂಡು ಮಾಡುವುದು, ಅದನ್ನ SATS ದಲ್ಲಿ ದಾಖಲೆ ಮಾಡ್ರಿ ಅಂತ ಹೇಳ್ತಾರೆ. ಯಾರಿಗೆ? 1ರಿಂದ 10ನೇ ತರಗತಿವರೆಗೆ 5ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ 10 ಅಂಕಗಳ ಲಿಖಿತ ತೋರಿ, 5 ಅಂಕಗಳಿಗೆ ಏನ್ ಮಾಡ್ರಿ ಮೌಖಿಕವನ್ನ ತೋರಿ, ರಿಟರ್ನ್ ಪ್ಲಸ್ ಓರಲ್ ಮಾಡ್ರಿ. ಸೊ ರಿಟರ್ನ್ 10, ಓರಲ್ 5 ಮಾಡಿ ಟೋಟಲ್ 15 ಅಂಕಕ್ಕೆ ಇರಬೇಕು. ಅದರಲ್ಲಿ ಎಲ್ಲವೂ ರೀತಿ ಇರಬೇಕು, ವಸ್ತುನಿಷ್ಠ ಕ್ವಶನ್ಸ್ ಇರಬೇಕು, ವಿವರಣಾತ್ಮಕ ಪ್ರಶ್ನೆಗಳು ಇರಬೇಕು. ಓಕೆ, ತಗೊಂಡು ನಂತರ ಅದನ್ನ SATS ನಲ್ಲಿ ಅದನ್ನ ಹಿಂದೀಕರಿಸಬೇಕಾಗತ್ತ. ಇನ್ನು 6 ಮತ್ತು 7ನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ 20 ಅಂಕಗಳಿಗೆ LBA ಪ್ರಶ್ನೆಕೋಟೆ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಅನ್ನು ಮಾಡುವುದು. ಮತ್ತೆ 6, 7 ಏನಿದೆ ಇಲ್ಲಿ ಏನು ಹೆಚ್ಚಿಗೆ ಕನ್ಫ್ಯೂಷನ್ ಇಲ್ಲ. 20 ಮಾರ್ಕ್ಸ್ ಕ್ವಶನ್ ಪೇಪರ್ ರೆಡಿ ಮಾಡ್ರಿ. ಏನ್ LBA ಪ್ರಶ್ನೆ ಕೊಟ್ರೆ ಅದರಿಂದ ತಗೊಂಡು ಅದರಲ್ಲಿ ಅಬ್ಜೆಕ್ಟ್ ಟೈಪ್ ಇರಬೇಕು ಮತ್ತು ಎಕ್ಸ್ಪ್ಲನೇಷನ್ ಕ್ವಶನ್ಸ್ ಇರಬೇಕು. ಸೊ ಟೋಟಲ್ 20 ಮಾರ್ಕ್ಸ್ಗೆ ಮಾಡಿ 25 ಅದನ್ನು ತೆಗೆದು ಹಾಕಿದ್ದಾರೆ. ಓಕೆ ಸರ್, ಇಲ್ಲೇನ್ ಸರ್ ಅವರಿಗೆ ಏನು ಇದು ಇಲ್ಲ, ಯಾವುದು 5 ಮಾರ್ಕ್ಸ್ ಇದ್ರಂತ ತೋಡ್ರಿ ಎದರಿಂದ ಅಂತ ಹೇಳ್ತಿದ್ದೆ ನಾವು, ಎಲ್ಲಿ ಮರುಸಿಂಚನ ಅದು ಇದು ಏನೂ ಇಲ್ಲ ಇವರಿಗೆ. 6 ಮತ್ತು 7 ನಿಮ್ದಲ್ಲಿ ಇಟ್ಕೊಳ್ರಿ. 1ರಿಂದ 5 ಅವರಿಗೂ ಕೂಡ ಯಾವುದೇ ಮರುಸಿಂಚನ ಅಂತ ಏನೂ ಇಲ್ಲ. ಡೈರೆಕ್ಟ್ 10 ಮಾರ್ಕ್ಸ್ ಕ್ವಶನ್ಸ್ ಏನ್ ಮಾಡೋದು, ರಿಟರ್ನ್ ತೋಡ್ರಿ, 5 ಮಾರ್ಕ್ಸ್ ಓವರ್ ತೋಡ್ರಿ, ಮುಗಿದಾಯ್ತು. ಇನ್ನು 6 ಮತ್ತು 7ನವರಿಗೆ 20 ಮಾರ್ಕ್ಸ್ ಕ್ವಶನ್ ಪೇಪರ್ ರೆಡಿ ಮಾಡಿ ಅದರಲ್ಲಿ ಎಲ್ಲಾ ರೀತಿ ವಸ್ತುನಿಷ್ಠ ಇರಬೇಕು, ವಿವರಣಾತ್ಮಕ ಇರಬೇಕು, ಮುಗಿದೋಯ್ತು. ರಿಟರ್ನ್ ಟೆಸ್ಟ್, ಕಂಪ್ಲೀಟ್ ರಿಟರ್ನ್ ಟೆಸ್ಟ್. ಓಕೆ, ಇನ್ನು 8ರಿಂದ 10ನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ 20 ಅಂಕಗಳಿಗೆ LBA ಟೆಸ್ಟ್ ತೋಡ್ರಿ. ಅದು ಎಲ್ಲ ಪ್ರಶ್ನೆ ಕೋಟೆಯ ಬಹು ಆಯ್ಕೆ ಪ್ರಶ್ನೆ ಇರಬೇಕು, ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಗಳನ್ನು ಸಿದ್ಧಪಡಿಸಬೇಕು. ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಮಾಡುವುದು. ಇಲ್ಲಿ ಏನು ಓರಲ್ ಇಲ್ಲ, ಇವರಿಗೂ ಕೂಡ 8 ಇರ್ತಾರ, 8, 9, 10ನೇವರೆಗೆ 20 ಅಂಕಕ್ಕೆ ಕ್ವಶನ್ ಪೇಪರ್ ರೆಡಿ ಮಾಡಿ. ಸರ್ ನಾವೀಗ ಆಲ್ರೆಡಿ ಮಾಡಿದ್ದೇವೆ, ಏನ್ ಮಾಡ್ಬೇಕು ಸರ್ ಅದನ್ನ 20ಗೆ ಅಂತ ಕನ್ವರ್ಟ್ ಮಾಡ್ಕೊಂಡ್ರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಾವು ಮಾಡಿದ್ದೇವೆ 25 ಅಂತ ಮಾಡಿದ್ದೀವಿ. ಸೊ ಅದನ್ನ ಇವಾಗ ಏನ್ ಮಾಡೋಣ, 20ಗೆ ಅಂತ ಹಿಡಿದು ಮಾರ್ಕ್ಸ್ ನ ಹಿಂದೀಕರಿಸ್ರಿ, ಇಂಟರ್ನೆಟ್ ಹಾಕ್ರಿ, STS ದಲ್ಲಿ ಹಾಕ್ರಿ, SATS ದಲ್ಲಿ. ಇನ್ನ ಮರುಸಿಂಚನ ಕಾರ್ಯಕ್ರಮ ಎಲ್ಲೆಲ್ಲಿದೆ ನೋಡ್ರಿ, ಆ ಜಿಲ್ಲೆಗಳು 6ರಿಂದ 10ನೇ ತರಗತಿ ನಿಮ್ದಲ್ಲಿ ಇಟ್ಕೊಡ್ರಿ, 6ರಿಂದ 10ನೇ ತರಗತಿವರೆಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಅದೊಂದು ಬಿಟ್ಟು 15 ಅಂಕಗಳಿಗೆ LBA ಪ್ರಶ್ನೆ ಕೋಟಿಯ ಹಾಗೂ 5 ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನ ಪರಿಗಣಿಸಿ ಒಟ್ಟು 20 ಅಂಕಗಳಿಗೆ
ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನವನ್ನ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ ಯಾವ ಜಿಲ್ಲೆಯಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದೀರಲ್ಲ ಆ ಜಿಲ್ಲೆಗಳಲ್ಲಿ ಏನಿರಬೇಕು, ಅದು 20+5 ಇತ್ತಲ್ಲ, ಅದನ್ನ ಏನ್ ಮಾಡಿದ್ದಾರೆ, 15+5 ಮಾಡಿದ್ದಾರೆ. 15 ಅಂಕಗಳನ್ನ ಎಲಿಬೆ ಪ್ರಶ್ನೆ ಕೊಡ್ರಿ ಅಂತ ತಗೊಳ್ರಿ, 5 ಮರುಸಿಂಚನ ತಗೊಳ್ರಿ, ಆದರೆ ಹಿಂದಿಯನ್ನ ಹೊರತುಪಡಿಸಿ. ಓಕೆ, ಅದಾದ ನಂತರ ಮಾರ್ಕ್ಸ್ ಅನ್ನ SATS ನಲ್ಲಿ ದಾಖಲಿಸ್ರಿ. ಇನ್ನು ಭಾಷಾ ವಿಷಯದಲ್ಲಿ ಅದು ಹೇಳ್ತಾನೆ ಬಂದಿದೆ ನಾನು. ಭಾಷಾ ವಿಷಯ ಪ್ರತಿ ಪಾಠ ಆಧಾರದ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನ ಪರಿಗಣನೆ ಮಾಡ್ರಿ ಅಂತ ಕ್ಲಿಯರ್ ಕಟ್ ಇವಾಗ ಹೇಳ್ತಿದ್ದಾರೆ. ಸೊ ಅಲ್ಲಿ ಇಲ್ಲ ಅಂತ ಕೊಟ್ಟಿದ್ರು QN ಏದಲ್ಲ ಹೌದೇನಲ್ಲ, FNQದಲ್ಲಿ ಅಲ್ಲಿ ಇಲ್ಲ ಅಂತ ಕೊಟ್ಟಿದ್ರು. ಒಂದು ಪಾಠಕ್ಕೆ ಮತ್ತು ಪದ್ಯವನ್ನು ಕೂಡಿಸಿ ಒಂದು ಕನ್ಸಿಡರ್ ಮಾಡಬಹುದಾ ಅಂತ ಇಲ್ಲ ಅಂತ ಕೊಟ್ಟಿದ್ರು. ನಾನು ಹೇಳಿದ್ದೆ ಅದನ್ನ ಅಬ್ಜೆಕ್ಷನ್ ಹಾಕಿದ್ವಿ. ಸೊ ಅದು ಪಾಠ ಪ್ಲಸ್ ಪದ್ಯವನ್ನ ಸೇರಿಸಿ ಒಂದು ಅಂತ ಪರಿಗಣನೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ರೈಟ್. ಇನ್ನು 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ 3 ಪಾಠಗಳಿಗೆ 1 ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಅಂತ ಹೇಳ್ತಿದ್ದಾರೆ. ಮುಗಿತು. ಸೊ 3 ಪಾಠಗಳನ್ನು ಸೇರಿಸಿ 1 ಮಾಡ್ರಿ. ಇನ್ನು ಮ್ಯಾಥ್ಸ್ ಅದು ಗೊತ್ತಿದೆ, ಚಾಪ್ಟರ್ ವೈಸ್ ಇರ್ತಾವ. ಮುಗಿದೋಯ್ತು. ರೈಟ್. ಸೊ ಇದಾಗಿತ್ತು ತಿದ್ದುಪಡಿ ವಿಷಯ. ಇದು ಕ್ಲಿಯರೆನ್ಸ್ ಆಗ್ಬೇಕಾಯ್ತು, ಕ್ಲಿಯರ್ ಮಾಡಿದ್ದಾರೆ ಇವೆಲ್ಲವನ್ನ. ಇವಿಷ್ಟು ಡೌಟ್ಸ್ ಇದ್ದು. ಇವಾಗ ಎಲ್ಲರೂ ಏನಿಲ್ಲ ತಗೊಂಡವರು ಓಕೆ, ಅದನ್ನ 20 ಅಂತ ಕನ್ವರ್ಟ್ ಮಾಡ್ಕೊಳ್ರಿ. 25 ಮಾರ್ಕ್ಸ್ ಇದ್ರೆ 20 ಅಂತ ಮಾಡ್ಕೊಂಡು ಮಾರ್ಕ್ಸ್ ಎಂಟ್ರಿ ಮಾಡ್ರಿ. ಇನ್ನು ಮುಂದೆ ಏನೇ ತಗೊಳ್ರಿ ಅದನ್ನ ಏನ್ ಮಾಡ್ರಿ, 20 ಅಂತ ಮಾಡಿ ತಗೊಳ್ರಿ. ಕ್ವಶನ್ ಪೇಪರ್ ಯಾವ ರೀತಿ ಹೇಳ್ತಾರ ಅದೇ ರೀತಿ ಮಾಡಿ ತಗೊಳ್ಳಿ. ಓಕೆ, ಸೊ ನಾನು ಕೂಡ ಕ್ವಶನ್ ಪೇಪರ್ ಬಿಟ್ಟಿದ್ದೆ, ಅದಕ್ಕಾಗಿ 20 ಮಾರ್ಕ್ಸ್ ಕೂಡ ಕ್ವಶನ್ ಪೇಪರ್ ಮಾಡಿದ್ದೀನಿ, ಅದನ್ನ ನಿಮಗೆ ಕೊಡ್ತೀನಿ ಇಂಗ್ಲಿಷ್. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.